ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಸುಮಾರು ದಿವಸಗಳಿಂದ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಎಲ್ಲ ಭಕ್ತ ಸಮೂಹದೊಂದಿಗೆ ನಡೆದುಕೊಂಡು ಬಂದಿರ್ತಾ ಇದೆ. ಇವತ್ತಿನ ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಪೂಜ್ಯರು ಹರಳಕಟ್ಟಿ ಅಪ್ಪಾಜಿಯವರ ಒಂದು ಪಾದಚರಣ ಕಮಲ ಕರಗಳಲ್ಲಿ ನನ್ನ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ನಮ್ಮ ಮಠದ ಒಡೆಯರು ಪರಮ ಪೂಜ್ಯ ಅಭಿನವ ಶಿವಾನಂದ ಅಪ್ಪಾಜಿಯವರ ಪಾದಕ್ಕೂ ಕೂಡ ಹಣೆಮಣೆದು ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದಲೂ ಇಲ್ಲಿವರೆಗೂ ಕೂಡ ದೇವಿ ಪಾರಾಯಣವನ್ನು ಮಾಡಿ ದೇವಿ ಅನುಗ್ರಹವನ್ನು ಎಲ್ಲ ಭಕ್ತ ಸಮೂಹಕ್ಕೆ ಕೊಡಮಾಡಿದಂಥ ಆರ್ ಬಿ ಹುಣಸ್ಯಾಳ ಗುರುಗಳು ಸಾಕಿನ ತೋರಣಗಟ್ಟಿ ಅಂಥ ಮಹಾತ್ಮರ ಪಾದಕ್ಕೂ ನಮಸ್ಕರಿಸಿ, ಸಾಕಷ್ಟು ದಿವಸಗಳಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಚಾಲಕರಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥ ವಿದ್ಯಾನಂದ ಅಪ್ಪಾಜಿಯವರು ಹಾಣಾಪುರ ಅವರಿಗೂ ಕೂಡ ನಮಸ್ಕರಿಸಿ, ಮಾತೋಶ್ರೀಯವರಾಗಿರ್ತಕ್ಕಂಥ ಶ್ರೀದೇವಿ ತಾಯಿಯವರ ಪಾದಕ್ಕೂ ಯಲ್ಲಮ್ಮ ತಾಯಿಯವರ ಪಾದಕ್ಕೂ ನಮ್ಮ ಗ್ರಾಮದ ಸುವರ್ಣಂ ತಾಯಿಯವರ ಪಾದಕ್ಕೂ ನಿರಂಜನಾದೇವಿ ಮಾತೋಶ್ರೀಯವರಿಗೂ ಕೂಡ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ಪೂಜ್ಯರು ಬೀರಪ್ಪ ಶಾಸ್ತ್ರಿಯವರ ಪಾದಕ್ಕೂ ಶಿವಪುತ್ರಪ್ಪ ಸ್ವಾಮೀಜಿ ಪಾದಕ್ಕೂ, ಅದೇ ರೀತಿ ನಮ್ಮ ಹಾರ್ಮೋನಿಯಂ ಗುರುಗಳಾಗಿರ್ತಕ್ಕಂಥ ನಿಂಗಪ್ಪಣ್ಣವರಿಗೂ ತಬಲಾಜಿ ಗುರುಗಳಿಗೂ, ನಿರಂತರ ನಮ್ಮ ಶ್ರದ್ಧಾನಂದ ಅಪ್ಪಾಜಿಯವರ ಒಂದು ಒಡನಾಟದಲ್ಲಿ ಹಗಲಿರುಳು ಕೂಡ ಇಲ್ಲಿ ಶಿವನಾಮ ಭಜನೆಯಲ್ಲಿ ಪಾಲುದಾರರಾಗಿರ್ತಕ್ಕಂಥ ನಮ್ಮ ಶಿವರುದ್ರ ಅಪ್ಪಾಜಿಯವರಿಗೂ ಶರಣಂ ತಾಯಿಯವರಿಗೂ ಮತ್ತು ನಮ್ಮ ಎಲ್ಲ ಕಲಾವಿದರ ಯೂಟ್ಯೂಬ್ ಚಾನಲ್ ಶ್ರೀಕಾಂತ ಬಿಲ್ಕೇರಿ ಅವ್ರಿಗೂ ಕೂಡ ನಮಸ್ಕರಿಸಿ, ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರಸಾದವನ್ನು ಕೊಡಮಾಡಿರ್ತಕ್ಕಂಥ ನಮ್ಮ ಕುಳಗೇರಿ ಗ್ರಾಮದ ನಮ್ಮ ಬೀರಪ್ಪ ಅಜ್ಜನವರನ್ನ ಮೊದಲು ಮಾಡಿಕೊಂಡು ಅವರಿವರನ್ನದೇ ಎಲ್ಲ ಗ್ರಾಮದ ಗುರು ಹಿರಿಯರಿಗೂ ಕೂಡ ನಮ್ಮ ಸೋಮನಕೊಪ್ಪ ಗ್ರಾಮದ ಪರವಾಗಿ ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ಈ ಕಾರ್ಯಕ್ರಮಕ್ಕೆ ಆನಿ ಮೆರವಣಿಗೆ ಕಾರ್ಯಕ್ರಮಕ್ಕಾಗಿ ಸುಮಾರು 21,000 ರೂಪಾಯಿಗಳನ್ನು ಕೊಡಮಾಡಿರತಕ್ಕಂಥ ಬಂಕಣೇರಿ ಗ್ರಾಮದ ಸಮಸ್ತ ಜನತೆಗೂ ಕೂಡ ನಮಸ್ಕರಿಸಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಅದೇ ರೀತಿ ಇದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಈ ಒಂದು ಪ್ರಸಾದಕ್ಕೆ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥವರು ಮಾದೇವಪ್ಪ ಯಲ್ಲಪ್ಪ ಜಟ್ಟೆನ್ನವರ್ ಸಾಕಿನ ಕುಳಗೇರಿ ಅವರು ಕೂಡ, ಯಾಕಂದರೆ ನಿರಂತರ ಪಾಳೆ ಸಿಗಲಾರದ ಸಲುವಾಗಿ ಅವರು ಕೂಡ ಇವತ್ತಿನ ನಮ್ಮ ಕುಳಗೇರಿ ಗ್ರಾಮದವರ ಬಂದಾರ, ಅವ್ರ ಒಟ್ಟಿಗೆ ನಮ್ಮದು ಕೂಡ ಪ್ರಸಾದ ಆಗಲಿ ಅಂತೇಳಿ ಅವರು ಕೂಡ ಬಂದಿದ್ದಾರೆ. ಅಂಥ ಮಹಾತ್ಮರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ, ಯಾಕಂದರೆ ಸಾಕಷ್ಟು ದಿನಮಾನಗಳಿಂದ ಈ ನಮ್ಮ ಸದ್ಭಕ್ತರು ಸಾಕಷ್ಟು ದವಸ ಧಾನ್ಯಗಳನ್ನು ಕೂಡ ಕೊಟ್ಟಾರ, ಸಾಕಷ್ಟು ಹಣದ ರೂಪದ ಒಂದು ಸಂಗ್ರಹವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕೊಟ್ಟಾರ. ಅದಕ್ಕೆ ಅಂಥ ಒಂದು ಸದ್ಭಕ್ತರಿಗೆ ಪೂಜ್ಯರ ಆಶೀರ್ವಾದ, ಶ್ರದ್ಧಾನಂದ ಅಪ್ಪಾಜಿಯವರ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ, ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಪೂಜ್ಯರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹರಿಸಿ ಆಶೀರ್ವದಿಸಿ, ಇನ್ನು ಮೊದಲಿಗೆ ಅಪ್ಪಾಜಿಯವರ ಒಂದು ಪ್ರವಚನ ಕತಿ, ಅದಾದ ನಂತರ ಆಶೀರ್ವಾದ ಕತಿ. ಬಂಕಣೇರಿ ಗ್ರಾಮದವರು ಈಗಾಗಲೇ ಬಂದಾರ, ಅವರು ಪ್ರವಚನ ಆದ ನಂತರ ಅಪ್ಪ ಅವರು ಪೂಜ್ಯರಿಂದ ಒಂದು ಆಶೀರ್ವಾದ ಪಡ್ಕೊಂಡು ಒಂದು ಕಿರು ಸನ್ಮಾನವನ್ನು ಬಂಕಣೇರಿ ಗ್ರಾಮದವರು ಬಂದು ಮಾಡ್ಕೋಬೇಕು. ಅದಾದ ನಂತರ ನಮ್ಮ ಕುಳಗೇರಿ ಗ್ರಾಮದ ಗುರು ಹಿರಿಯರು ಅವರು ಕೂಡ ಒಂದು ಅಪ್ಪಾಜಿಯವರು ಒಂದು ಆಶೀರ್ವಾದ ಸನ್ಮಾನ ಮಾಡಿಕೊಂಡು ಪಾದ ಪೂಜೆಗೆ ನಮ್ಮ ಕುಳಗೇರಿ ಗ್ರಾಮದವರು ಜಟ್ಟೆನವರು ಕೊಡಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ದಿನಗಳಿಂದ ದೇಣಿಗೆಯನ್ನು ಕೊಟ್ಟಾರ. ಈಗ ತಾನೇ ಕೊಟ್ಟಿರ್ತಕ್ಕಂಥವ್ರು ಸ್ವಲ್ಪ ನಾನು, ಯಾಕಂದ್ರೆ ಸಣ್ಣ ಅಮೌಂಟ್ ಹೇಳೋದು ಭಾಳ ಅದಾವು, ಅಂಥವರು ಏನು ಕೊಟ್ಟಿರಿ ಅವು ಎಲ್ಲರಿಗೂ ಕೂಡ ಭಗವಂತ ಆಶೀರ್ವಾದ ಇದ್ದೇ ಇರ್ತೈತಿ. ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ದೊಡ್ಡ ಅಮೌಂಟ್ ಕೊಟ್ಟವ್ರದನ್ನು
ಹೇಳ್ತಾ ಇದ್ದೇನೆ. ಈಗ ತಾನೇ ಒಂದು ತಾಸಿನಿಂದ ಮಾಡಿ ಬರೆಸಿರ್ತಕ್ಕಂಥವ್ರು 2,000 ರೂಪಾಯಿ ಹನುಮಂತಗೌಡ ಬಿ ಪಾಟೀಲ್ ಸಾಕಿನ ಬುದ್ನಿ, 500 ರೂಪಾಯಿ ಕಸ್ತೂರವ್ವ ಕೆಂಚನ್ನವರ್ ಸಾಕಿನ ಗುಡಿಸಾಗರ, ಮುತ್ತಪ್ಪ ಬೆಂಡಿಕಾಯಿ ಸಾಕಿನ ನರಸಾಪುರ 1,000 ರೂಪಾಯಿ, ಮಾದೇವಪ್ಪ ಎ ಜಟ್ಟೆನವರ್ ಇವರು ಕೂಡ ಒಂದು ದಿನದ ಪ್ರಸಾದವನ್ನು ಕೊಟ್ಟಾರ. ಅಂಥ ಒಂದು ಸದ್ಭಕ್ತರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಂಡು, ಇನ್ನೊಂದು ಕೊನೆಯದಾಗಿ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ, ನಾನು ನಿನ್ನಿನ ದಿವಸ ಹೇಳಿದ್ದೆ ಅಧಿಕ ಮಾಸದ ಪ್ರಯುಕ್ತ 33 ಜನ ಮುತ್ತೈದೆಯರಿಗೆ ಉಡಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮ, ಸುಮಂಗಲೆಯರ ಕಾರ್ಯಕ್ರಮ ಅಂಥೇಳಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ GR ಕನ್ಯೆ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಮುತ್ತೈದೆ ಹೆಣ್ಮಕ್ಳಿಗೆ ಇಟ್ಕೊಂಡಾರ. ಅವ್ರದ್ದೇ ಆದಂಥ ಒಂದು ಲಿಸ್ಟನ್ನು ಮಾಡಿಕೊಟ್ಟಾರ. ಆ ಹೆಸರುಗಳನ್ನು ಹೇಳ್ತಾ ಇದ್ದೇನೆ. ಆ ಹೆಸರಿನವರು ಈ ಪ್ರವಚನ ಮುಗಿದ ನಂತರ ಯಾರೂ ಊಟ ಮಾಡಬಾರ್ದು. ಆ ಕಾರ್ಯಕ್ರಮ ಮುಗಿದ ನಂತರ ಊಟ ಆಗಬೇಕು. ಮತ್ತು ತಾವೆಲ್ಲರೂ ಹೋಗಿ ಊಟಕ್ಕೆ ಹೋಗಿ ಅತ್ತಗೊಬ್ರು ಇತ್ತೊಬ್ರು ಕುಂತ್ಕೊಂಡು ಊಟ ಮಾಡಬೇಡ್ರಿ. ಈ ಕಾರ್ಯಕ್ರಮ ಆದ ನಂತರ ಊಟ ಮಾಡಲಾರ್ದನ ತಾವು ಉಪವಾಸ ಇದ್ದು ಆ ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ ಮುಗಿದ ನಂತರ ತಾವೆಲ್ಲರೂ ಊಟ ಮಾಡಬೇಕು. ಅಂಥ ಒಂದು ಭಕ್ತಾದಿಗಳ ಹೆಸರನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಸವ ವಿಠ್ಠಲ್ ಗುಳಬಾಳ್, ಅಕ್ಷತಾ ಬಸರಿ, ಶಿವಕ್ಕ ಫಕೀರಪ್ಪ ಜಂಗಣ್ಣವರ್, ಲಕ್ಷ್ಮವ ಸಿದ್ದಪ್ಪ ಚೋಳನವರ್, ತಂಗ್ಯಮ್ಮ ಬ ಚೋಳನವರ್, ಲಕ್ಷ್ಮವ ಲಕ್ಷ್ಮಣ್ ಹಟ್ಟಿ, ದೇವಕ್ಕ ಬಿಲ್ಲಾರ್, ರೇಖಾ ಎನ್ನವರ್, ಕಾವೇರಿ ಬ ಕೊಣ್ಣೂರ್, ಅದೇ ರೀತಿ ನೇತ್ರಾ ಪೂರ್ಣಾನಂದ ಮಣ್ಣೂರ್, ಶಾಂತವ್ವ ಗದ್ದೆಪ್ಪ ಮಣ್ಣೂರ್, ಯಮನಪ್ಪ ಸಿ ಮಾದರ್, ರೇಣುಕಾ ಸಿ ಜಂಗಣ್ಣವರ್, ರೇಖಾ ಪೂರ್ಣಾನಂದ ಗೌಡರ್, ಗಂಗವ್ವ ಗೋರಪ್ಪ ಬಸ್ರಿ, ಸಂಗೀತಾ ಶಿವಪ್ಪ ಸಣ್ಣಪ್ಪನವರ್, ಸುನೀತಾ ಶಿವಪ್ಪ ಸಣ್ಣಪ್ಪನವರ್, ಸಂಗೀತಾ ಶಿವಪ್ಪ ಎನ್ನವರ್, ಸುನೀತಾ ನಾಗಪ್ಪ ಮಣ್ಣೂರ್, ಗಂಗವ್ವ ಹ ಚೋಳನವರ್, ಗಂಗವ್ವ ಬಿ ಕೊಣ್ಣೂರ್, ಹನುಮಂತ ಪೂರ್ಣಾನಂದ ಚೋಳನವರ್, ಬಸವಣ್ಣವ್ವ ಹಲಗಲಿ, ಅದೇ ರೀತಿ ಸುಧಾ ಹ ಪೂಜಾರ್, ಲಕ್ಷ್ಮವ್ವ ಸಿ ಮಣ್ಣೂರ್, ತುಳಸವ್ವ ಭೀಮಪ್ಪ ಕರಿಯಲ್ಲಪ್ಪನವರ್, ಸವಿತಾ ಸ ಕರಿಯಲ್ಲಪ್ಪನವರ್, ಶೋಭಾ ಹೊಸಕೋಟೆ ಟೀಚರ್ ಇವರು, ಆರ್ಯನ್ ಅದಪ್ ಟೀಚರು, ಮಾದೇವಿ ಬ ಹೆರ್ಕಲ್, ಗಂಗವ್ವ ದೇವಪ್ಪ ದಂಡೀನ್, ಚೆನ್ನವ್ವ ಸುರೇಶ್ ಹಲಗಲಿ, ಯಲ್ಲವ್ವ ಸಿ ಸುಳರ್, ಅಕ್ಷತಾ ನಾಗಪ್ಪ ದಂಡೀನ್. ಇಷ್ಟು ಜನ ಸುಮಾರು ಒಂದು 33 ಜನರನ್ನು ಅವ್ರದ್ದೇ ಆದಂಥ ಲಿಸ್ಟ್ ಮಾಡಿ ಕೊಟ್ಟಾರ. ಅಂಥ ನಮ್ಮ ಗ್ರಾಮದ ಮಹಿಳೆಯರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಅದೇ ರೀತಿ ಮುಂದಿನ ಒಂದು ಸೋಮವಾರ ದಿವಸ ಆನೆ ಮೆರವಣಿಗೆ ಬರ್ತಾ ಇದೆ. ಅದು ಸೋಮವಾರ ದಿವಸ ಆಕೈತಿ. ಅದಕ್ಕೂ ಕೂಡ ಎಲ್ಲರೂ ಈಗಾಗಲೇ ನಮ್ಮ ಮಹಿಳೆಯರು ಸೇರಿ ತಗೊಂಡಾರ. ಇನ್ನು 1 ತಾಸು 2 ತಾಸೊಳಗೆ ಕುಂಭದ ಕೊಡ ಬರ್ತಾವೆ. ಅವನ್ನೆಲ್ಲನೂ ಕೂಡ ನಾವು ಕೊಡ್ತಾ ಇದ್ದೇವೆ. ಈಗಾಗಲೇ ಆ ಕುಂಭದ ಕೊಡ ನಾವೇನು ಪಾಳೆ ಮಾಡ್ತಾರಲ್ಲ, ನಮ್ಮ ನಿರಂತರ ಪಾಳೆ ಮಾಡ್ತಾರಲ್ಲ, ಅಂಥವ್ರಿಗೆ ಪಾಳೆ ಇದ್ದವ್ರಿಗೆ ಒಂದೊಂದು ಕೊಡ ಕೊಡಬೇಕಂತೇಳಿ ಅದನ್ನು ವಿಚಾರ ಮಾಡ್ಯಾರ. ಆ ಕುಂಭದ ಕೊಡ ಕೊಡೋದನ್ನು ನಮ್ಮ ಗ್ರಾಮದ ಯುವಕರು ಗೋಡಾವಣಕ್ಕೆ ದುಡಿಯೋಕೆ ಹೋಗಿದ್ರು. ಅವರು ಅಂಥ ಯುವಕರು ಸುಮಾರು ಒಂದು 40,000 ರೂಪಾಯಿ ಒಂದು ಬೆಲೆ ಬಾಳುವಂಥ ರೀತಿ ಒಳಗೆ ಸುಮಾರು 350 ಕೊಡಗಳನ್ನು ಅವರ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಇರಲಿ ಅಂತ ಕೊಟ್ಟಾರ. ಅವರೆಲ್ಲರಿಗೂ ಕೂಡ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇನ್ನು ಯಾರೂ ಗದ್ದಲ ಮಾಡಬಾರ್ದು. ಇದಾರ್ರಿ 501 ಭೀಮನಗೌಡ ಶಿವನಗೌಡ ಗೌಡರ ಸಾಕಿನ ಕಲ್ಲಾಪುರ, ಭೀಮನಗೌಡ ಶಿವನಗೌಡ ಗೌಡರ ಸಾಕಿನ ಕಲ್ಲಾಪುರ ಇವರು 500 ರೂಪಾಯಿ ಕೊಟ್ಟಾರ. ಇವರಿಗೆ ದೇಣಿಗೆ ಪಾವತಿಯನ್ನು ಹರಿದು ದಯವಿಟ್ಟು ಕೊಡಬೇಕು. ಅದಕ್ಕೆ ದಯಮಾಡಿ ನಮ್ಮ ಪೂಜ್ಯರವಾಗಿರ್ತಕ್ಕಂಥ ಹರಳಕಟ್ಟಿ ಅಪ್ಪಾಜಿ ಅವರ ಒಂದು ಆಶೀರ್ವಾದ ಆಗತಿ, ಅವ್ರ ಪ್ರವಚನ ಕತಿ ದಯಮಾಡಿ ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕು.